ಸೊ ಕ್ಯಾನ್ವಾ ಎಂಬುದು ಒಂದು ಆ್ಯಪ್ ಕೂಡ ಹೌದು ಅಥವಾ ನಿಮಗೆ ಆನ್ಲೈನ್ ಕೂಡ ಹೌದು. ಹೌ ಟು ಎಡಿಟ್ ವಿಡಿಯೋಸ್ ಆ್ಯಂಡ್ ಹೌ ಟು ಕ್ರಿಯೇಟ್ ವಿಡಿಯೋಸ್ ಯೂಸಿಂಗ್ AI ಇನ್ ಕ್ಯಾನ್ವಾ, ಒನ್ ಆಫ್ ದ ಡೌಟ್. ಸರಿ, ಎಸ್, ಶುರು ಮಾಡೋಣ. ಸೊ ಇದರಲ್ಲಿ ಮೊದಲಿಗೆ ವಾಟ್ ವಿಲ್ ಯು ಡಿಸೈನ್ ಟುಡೇ ಅಂತ ಬಂದಿದೆ. ಓಕೆ, ನಿಮ್ಮ ಡಿಸೈನ್ ಇದ್ದರೆ ಅದೆಲ್ಲ ಯುವರ್ ಡಿಸೈನಲ್ಲಿ ಪ್ರಾಜೆಕ್ಟ್ಸಲ್ಲಿ ಸಿಗ್ತದೆ. ರೀಸೆಂಟ್ ಅಂತ ಬೇಕಾದರೆ ಮೇಲೆ ಹೋಗುವಾಗ ಇದೆಲ್ಲ ನಂದು ರೀಸೆಂಟ್ ಇದೆಲ್ಲ ಸಿಗ್ತದೆ. ನಿಮ್ಮದೇ ಏನಾದರೂ ಕ್ರಿಯೇಟ್ ಮಾಡಬೇಕು AI ಇಂದ ಮಾಡಬೇಕಾದ್ರೆ ಸೈಡಲ್ಲಿ, ಮೊಬೈಲಲ್ಲಿ ಬೇರೆ ಕಡೆ ಇರುತ್ತೆ, ಸೈಡಲ್ಲಿ ಕ್ಯಾನ್ವಾ AI ಅಂತ ಬಂದಿದೆ. ಸೊ ಕ್ಯಾನ್ವಾ AI ಪ್ರೆಸ್ ಮಾಡಿದರೆ ಇದು ಕ್ಯಾನ್ವಾದು AI. ಈ AI ಸ್ಕ್ರೀನ್ನಲ್ಲಿ ನಿಮಗೆ ಏನು ಬೇಕು ಅದನ್ನು ನೀವು ಕ್ರಿಯೇಟ್ ಮಾಡಬಹುದು. ಸೊ ಇದರಲ್ಲಿ ಐಡಿಯಾ ನೀವು ಕೊಡಬಹುದು. ವಿಡಿಯೋ ಕ್ಲಿಪ್ ಬೇಕಾದರೆ ನಾನು ವಿಡಿಯೋ ಕ್ಲಿಪ್ ಅಂತ ಚೂಸ್ ಮಾಡ್ಬೋದು. ಅಂದರೆ ಏನು ಕ್ರಿಯೇಟ್ ಮಾಡ್ಬೋದು ಅದು ಕೂಡ ಕೆಳಗಿದೆ ಇದೆ. ಸ್ವಲ್ಪ ನೋಡ್ತಾ ಹೋಗಿ ಏನೇನೆಲ್ಲ ನೀವು ಕ್ರಿಯೇಟ್ ಮಾಡ್ಬೋದು ಅಂತ. ಡಿಸ್ಕ್ರೈಬ್ ಯುವರ್ ಐಡಿಯಾ ಆ್ಯಂಡ್ ಐ ವಿಲ್ ಬ್ರಿಂಗ್ ಇಟ್ ಟು ಲೈಫ್. ಯಾರದು? ಅದು AI. ನೆನ್ಪಿಟ್ಕೊಳ್ಳಿ, ನಿಮ್ಮ ಐಡಿಯಾವನ್ನು ನೀವು ಹೇಗೆ ಹೇಳ್ತೀರಾ ಅದು ಇಂಪಾರ್ಟೆಂಟ್. ನಿಮಗೆ ಬೇಕಾದರೆ ನಿಮ್ಮ ಐಡಿಯಾ ಏನಿದೆ ಅದನ್ನು ನಿಮಗೆ ಟೈಪ್ ಮಾಡಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ನಿಮಗೆ ಆಗೋದಿಲ್ಲ, ಏನು ಮಾಡಿ, ಮಾತನಾಡಿ. ಚಾಟ್ ಯೂಸಿಂಗ್ ವಾಯ್ಸ್. ಓಕೆ, ಸೊ ಚಾಟ್ ಯೂಸಿಂಗ್ ವಾಯ್ಸ್ ಕನ್ನಡದಲ್ಲಿ ಬರ್ತದೋ ಇಲ್ಲವೋ ಗೊತ್ತಿಲ್ಲ. ಏನಾದರೂ ಒಂದು ಟಾಪಿಕ್ ಹುಡ್ಕೋಣ. ಏನು ಟಾಪಿಕ್? ಈಗ ಇವತ್ತು ಗಣಪತಿ, ಕೆಲವರಿಗೆಲ್ಲ ಇವತ್ತಂತೆ ಅಲ್ವಾ ಸಂಕಷ್ಟಿ. ಓಕೆ, ಸೊ ನಾನು ವಾಯ್ಸ್ ಕೂಡ ಯೂಸ್ ಮಾಡ್ಬೋದು. ಸೊ ಕ್ಲಿಕ್ ಮಾಡಿ ನೋಡ್ತೀನಿ. ಕ್ರಿಯೇಟ್ ಅ ಸಿಂಪಲ್ 1 minute ವಿಡಿಯೋ on this auspicious day of Sankashti Chaturthi and add audio which is very divine, soothing and very pleasing in nature. ಸೊ ನನಗೆ ಟೈಪ್ ಮಾಡಲಿಕ್ಕೆ ಇಲ್ಲ, ನಾನು ಮಾತನಾಡಿದ್ದೆ ಅಲ್ಲಿ ಬಂತು. ಕ್ರಿಯೇಟ್ ಎ ಸಿಂಪಲ್ 1 minute ವಿಡಿಯೋ ಆನ್ ದಿಸ್ ಆಸ್ಪಿಷಿಯಲ್ ಡೇ ಆಫ್ ಕೂಡ ಬಂದಿದೆ, ನಾನು ತೆಗಿತೀನಿ. ಬೇಡ. ಸೊ ಕ್ರಿಯೇಟ್ ಎ ಸಿಂಪಲ್ ಇಮೇಜ್. ಆ್ಯಡ್ ಆಡಿಯೋ ತೆಗಿತೀನಿ. ಏನೋ ಬಂದಿದೆ, ಅದಕ್ಕೆ ಎಷ್ಟು ಅರ್ಥ ಆಗ್ತದೆ ನೋಡೋಣ. ಓಕೆ, ಸೊ ಹೀಗೆ ಅದು ಇಮೇಜನ್ನು ಕ್ರಿಯೇಟ್ ಮಾಡುತ್ತೆ. ನಾನೀಗ ಯೂಸ್ ಮಾಡಿದ್ದು ಕ್ಯಾನ್ವಾ. ದೆರ್ ಆರ್ ಅದರ್ AIs ಆಲ್ಸೋ ವಿಚ್ ವಿಲ್ ಕ್ರಿಯೇಟ್ ವೆರಿ ಗುಡ್ ಇಮೇಜಸ್. ಈಗ ನೋಡಿ ಅದು ಬರ್ತಾ ಇದೆ. ಸೊ ಇದು ನಾನು ಕ್ರಿಯೇಟ್ ಮಾಡಿದ್ರಲ್ಲಿ ಎಷ್ಟು ಬಂದಿದೆ, ಇಷ್ಟೆಲ್ಲ ಬಂದಿದೆ. ಯಾವುದು ಒಳ್ಳೆಯದಿದೆ ಅದನ್ನು ನೀವು ಚೂಸ್ ಮಾಡ್ಬೋದು. ಓಕೆ, ಇಷ್ಟೇ ಆಗೋದು. AI ನೀವು ಪ್ರಾಂಪ್ಟ್ ಕೊಡೋದು, ಅದು ಕೊಡ್ತದೆ. ಕ್ಯಾನ್ವಾದಲ್ಲಿ ಎಷ್ಟು ಕೊಡುತ್ತೆ ಅದು ಬೇರೆ, ಚಾಟ್ GPT ಎಷ್ಟು ಕೊಡುತ್ತೆ ಅದು ಬೇರೆ. ಇಲ್ಲಾಂದರೆ ನಿಮಗೆ ಬೇರೆ ಯಾವುದರಲ್ಲಿ AI ಗೊತ್ತಿದ್ದರೆ, ಕ್ಲಾಡ್ ಗೊತ್ತಿದ್ದರೆ, ನೋಟ್ಬುಕ್ ಗೊತ್ತಿದ್ದರೆ ಅದೆಲ್ಲ ಅದಕ್ಕೆಲ್ಲ ಬೇಕಾದ ಹಾಗೆ ಉಂಟು. ಈಗ ಇದರೆಲ್ಲ ಹೂ ತುಂಬ ಜಾಸ್ತಿ ಇದೆ ಅಲ್ವಾ. ಇದನ್ನು ನೋಡೋಣ. ನೋಡಿ, ಇದು ಹೀಗೆ ಇದೆ, ಒಳ್ಳೆ ಬಂದಿದೆ ಅಲ್ವಾ. ಓಕೆ, ಸೊ ಇದನ್ನು ನಾನು ಡೌನ್ಲೋಡ್ ಮಾಡ್ಬೋದು. ಅಥವಾ ಯೂಸ್ ಕ್ಯಾನ್ವಾ ಎಡಿಟರ್. ಸೊ ಯೂಸ್ ಕ್ಯಾನ್ವಾ ಎಡಿಟರ್ ಅಂತ ಕೊಡುವಾಗ ಕ್ಯಾನ್ವಾದಲ್ಲಿ ಓಪನ್ ಆಗ್ತದೆ, ಆ ಎಡಿಟರ್ ಓಪನ್ ಆಗುತ್ತೆ. ಆ ಎಡಿಟರಲ್ಲಿ ನಾನೀಗ ಇದನ್ನು ಎಡಿಟ್ ಮಾಡ್ಬೋದು. ಸೊ ನನಗೆ ಇದು ಇಮೇಜ್ ಸಿಕ್ಕಿದೆ. ಸೊ ಈ ಇಮೇಜ್ ನೆನ್ಪಿಟ್ಕೊಳ್ಳಿ, AI ಎಷ್ಟು ಚೆನ್ನಾಗಿ ಆಗಿದೆ ಅಂದರೆ ನಮ್ಮ ಭಾರತದ್ದು, ಅಂದರೆ ನಮ್ಮ ಹಿಂದೂ ಸಂಸ್ಕೃತಿ ಏನಿದೆ ಅದರದ್ದೆಲ್ಲವನ್ನು ಕೂಡ ಅರ್ಥ ಮಾಡ್ತಾ ಇದೆ. ಅಂದರೆ ಅಷ್ಟು ಜನರು ಅಷ್ಟು ಡೀಟೇಲ್ ಆಗಿ ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳಿ, AI ಕೆಲಸ ಮಾಡೋದು ಅದಕ್ಕೆ ಎಷ್ಟು ಡೇಟಾ ಗೊತ್ತಿದೆ ಅಷ್ಟು ಡೇಟಾದಿಂದ ಅದು ಕೆಲಸ ಮಾಡೋದು. ಸೊ ಇಂಡಿಯಾದಲ್ಲಿ ಅಷ್ಟೊಂದು ಡೇಟಾ ಸೆಂಟರ್ ಎಲ್ಲ ಬರ್ತಾ ಇದೆ. ನೀವು ನೋಡ್ತಾ ಇದ್ದರೆ ಈಗ ಎಲ್ಲ ಬರ್ತಾ ಇದೆ. ಯಾಕೆ ಅದು ಮಾಡ್ತಾ ಇದ್ದಾರೆ ಅಂದರೆ ಟೆಕ್ನಿಕಲ್ ಮುಂದೆ ಹೋಗ್ತಾ ಇದೆ, ಜನರಿಗೆ ಈ ವಿಷಯದಲ್ಲಿ ಎಲ್ಲ ಆಸಕ್ತಿ ಇದೆ. ಯಾರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅಷ್ಟು ಟೆಕ್ನಿಕಲ್ ಕೂಡ ಸಪೋರ್ಟ್ ಬರ್ತಾ ಇದೆ. ಸೊ ಜನರಿಗೆ ಏನು ಹೇಳ್ತೇವೆ, ನೋಡೋದು ವಿಜುವಲ್, ಕಣ್ಣಿಗೆ ಏನು ಕಾಣ್ತದೆ ಅದು ಚಂದ ಅಲ್ವಾ. ಸೊ ಕಣ್ಣಿಗೆ ಎಷ್ಟು ಚಂದ ಕಾಣ್ಬೋದು, ಕಿವಿಗೆ ಎಷ್ಟು ಚಂದ ಕೇಳ್ಬೋದು, ಅದೆಲ್ಲ ಇಂಪ್ರೂವ್ ಆಗ್ತಾ ಇದೆ. ಸೊ ಅದರಿಂದ ಇದಕ್ಕೆ ಈಗ ನಾನು ಇದನ್ನು ವಿಡಿಯೋಗೆ ಕನ್ವರ್ಟ್ ಮಾಡೋದಾದರೆ ನಾನು ಮೊದಲು ಬೇಕಾದರೆ ಇದನ್ನು ಸಿಲೆಕ್ಟ್ ಮಾಡ್ಬೋದು ಮತ್ತು ವಿಡಿಯೋ ಕ್ರಿಯೇಟ್ ಮಾಡ್ಬೋದು. ಅಂದರೆ ಇದು ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿದರೆ, ಆ ಡೌನ್ಲೋಡ್ ಇಮೇಜ್ ಅಂತ ಏನಿತ್ತು ಮುಂಚಿನ ಸ್ಕ್ರೀನಲ್ಲಿ, ಆ ಸ್ಕ್ರೀನಲ್ಲಿ ನಾನು ಡೌನ್ಲೋಡ್ ಮಾಡಿದರೆ ಇದು ನಾನು ಬೇರೆ ಕಡೆಯಲ್ಲಿ ಕೂಡ ಯೂಸ್ ಮಾಡ್ಬೋದು.
ಇದಕ್ಕೆ ಈಗ ಇದು ಇಮೇಜ್ ಆಗೇ ಇದೆ. ನಾನು ಕ್ರಿಯೇಟ್ ಮಾಡ್ತೀನಿ. ನಾನು ಇದರಲ್ಲಿ ಕ್ರಿಯೇಟ್ ಎ ನ್ಯೂ ಡಿಸೈನ್ ಅಂತ ಮಾಡಿ ಐ ವಿಲ್ ಕ್ರಿಯೇಟ್ ಒನ್ ವಿಡಿಯೋ ಕ್ರಿಯೇಟ್ ಮಾಡಿ ಸಿಂಪಲ್ ನನಗೆ ಮೊಬೈಲ್ ವಿಡಿಯೋ ಬೇಕಾದರೆ ಅದು ಮೊಬೈಲ್ ವಿಡಿಯೋ ಒಂದು ಸಿಂಪಲ್ ಹೀಗೆ ಬರ್ತದೆ. ಸೊ ಇಲ್ಲಿ ಬೇಕಾದರೆ ನಾನು ಆ ಒಂದು ಇಮೇಜ್ ಏನನ್ನು ನಾನು ಕ್ರಿಯೇಟ್ ಮಾಡಿದ್ದೆ ಆ ಇಮೇಜನ್ನು ಇಲ್ಲಿಗೆ ತರಬಹುದು. ಇದು ಎಗೈನ್ ಇಲ್ಲಿ ಕೂಡ ನಾನು ಜನ್ರೇಟ್ ಮಾಡ್ಬೋದು. ಇಲ್ಲಿ ಕೂಡ ಅದು ಜನ್ರೇಟ್ ಅಂತ ಕೊಡುತ್ತೆ. ಅಟ್ಲೀಸ್ಟ್ ಒನ್ ಮೀಡಿಯಾ ಶುಡ್ ಬಿ ಅಟ್ಯಾಚ್ಡ್ ಫಾರ್ ವಿಡಿಯೋ ಜನ್ರೇಷನ್. ಅದು ಇಲ್ಲಿ ಕೂಡ ವಿಡಿಯೋ ಜನ್ರೇಷನ್ ಕ್ರಿಯೇಟ್ ಮಾಡ್ತದೆ. ಎಗೈನ್ ಇದು ಫ್ರೀಯಾ ಅಲ್ವಾ ನಂಗೆ ಗೊತ್ತಿಲ್ಲ. ಯು ಹ್ಯಾವ್ ಟು ಟ್ರೈ. ಎಲ್ಲ ನೀವು ಟ್ರೈ ಮಾಡೋದೆ. ಯಾವುದೇ ಇಮೇಜ್ ಇದ್ದದನ್ನು ನೀವು ವಿಡಿಯೋ ಮಾಡಲಿಕ್ಕೆ ಮೊದಲು ಆ ಇಮೇಜನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಈಗ ನಾನು ಆ ಗಣಪತಿ ಯಾವುದು ನಂದು ಆಗಿತ್ತು ಅದನ್ನು ಇಲ್ಲಿಗೆ ತರ್ತೀನಿ. ಇದು ಕ್ರಿಯೇಟ್ ಮಾಡಿದ್ದು ಇಲ್ಲಿಗೆ ತಂದೆ. ಇಲ್ಲಿಗೆ ತಂದ ಮೇಲೆ ನಿಮಗೆ ಇದನ್ನು ಎಡಿಟ್ ಮಾಡಬೇಕಾದ್ರೆ ಕೆಳಗಡೆ ನೀವು ಬೇಕಾದರೆ ಇದರಲ್ಲಿ ಆಡಿಯೋವನ್ನು ಹಾಕ್ಬೋದು. ಆಡಿಯೋ ಕೂಡ ಇದ್ದರೆ ಆಲ್ರೆಡಿ ಇದ್ದ ಆಡಿಯೋವನ್ನು ಕೂಡ ಹಾಕ್ಬೋದು. AI ವಾಯ್ಸ್ ಕೂಡ ಹಾಕ್ಬೋದು. AI ವಾಯ್ಸ್ ಅಂದರೆ ನೀವು ಇಲ್ಲಿ ಏನಾದರೂ ಟೈಪ್ ಮಾಡಿದರೆ ಈಗ ಸದ್ಯಕ್ಕೆ ಎಲ್ಲರೂ AIಯಲ್ಲೇ ಹೋಗೋದಾದರೆ ವಿಶ್ ಯು ವೆರಿ ಹ್ಯಾಪಿ ಕನ್ನಡದಲ್ಲಿ ಟ್ರೈ ಮಾಡ್ಬೋದಲ್ವಾ. ಸಂಕಷ್ಟಿ ಕನ್ನಡ ಟೈಪ್ ಮಾಡ್ತೀನಿ ನೋಡೋಣ. ಕನ್ನಡ ಟ್ರಾನ್ಸ್ಲಿಟ್ರೇಷನ್ ಅಂತ. ಎಸ್, ಕನ್ನಡ ಟ್ರಾನ್ಸ್ಲಿಟ್ರೇಷನ್ AI ವಾಯ್ಸ್ ಇಲ್ಲಿ ಬರೀತೀನಿ. ಸಂಕಷ್ಟಿ ಹಬ್ಬದ ಶುಭಾಶಯಗಳು. ಓಕೆ, ಸೊ ಹೀಗೆ ಬಂತು. ಯಾವ ರೀತಿ ವಾಯ್ಸ್ ಬೇಕು ಆ ವಾಯ್ಸನ್ನು ಕೂಡ ಸಿಲೆಕ್ಟ್ ಮಾಡ್ಬೋದು. ಇಂಡಿಯನ್ ಇದೆಯಾ ನೋಡ್ತೀನಿ. ಇಂಡಿಯನ್ ಇದ್ದರೆ ಇಂಡಿಯನ್, ಇಲ್ಲ ಇಂಡಿಯನ್ ಅವರಿಗೆ ಇನ್ನೂ ಗೊತ್ತಾಗಲಿಲ್ಲ, ಇನ್ನೂ ಡೆವಲಪ್ ಆಗಬೇಕಷ್ಟೇ. ಆದರೂ ಟ್ರೈ ಮಾಡೋದು ನಾನು. ಬಂದರೆ ಯಾವಾಗಾದರೂ ಒಳ್ಳೇದಲ್ವಾ. ಇಂಡಿಯನ್, ಇಂಗ್ಲೀಷ್, ಯುನೈಟೆಡ್ ಸ್ಟೇಟ್ಸ್, ಇಲ್ಲಪ್ಪ ಅವ್ರಿಗೆ ಇನ್ನೂ ಬರಲಿಲ್ಲ. ನೋಡು ಆದರೂ ಹೇಗೆ ಮಾಡ್ತದಂತ. ಲೀಸಾ ಅಂತ ಹುಡುಗಿ ಇದ್ದಾಳೆ. ಹಿಂದಿ ಇದೆ ನೋಡಿ. ಇದೆಯಾ? ಸಂಕಷ್ಟಿ ಹಬ್ಬದ ಶುಭಾಶಯಗಳು. ಓ, ಹಿಂದಿ ಇದೆ. ವೆರಿ ಗುಡ್. ಓಕೆ, ಹಿಂದಿಯಲ್ಲಿ ಈಶಾ ಮತ್ತು ಕಿಶೋರ್. ಸೊ ಈಶಾವನ್ನು ಚೂಸ್ ಮಾಡ್ತೀನಿ. ಸಂಕಷ್ಟಿ ಹಬ್ಬದ ಶುಭಾಶಯಗಳು. ಅವನಿಗೆ ಗೊತ್ತೇ ಇಲ್ಲ ಶುಭಾಶಯಗಳು ಅಂತೆ. ಹಿಂದಿ ಕನ್ನಡ ಅಲ್ವಾ, ಅಥವಾ ನಾನು ಹಿಂದಿಯಲ್ಲೇ ಕೊಡಬೇಕಂತ. ಇರಲಿ, ಏನು ಮಾಡೋದು. ಬರ್ಬೋದು ಇನ್ನೂ ಕೂಡ. ಜನ್ರೇಟ್ ಅಂತ ಕೊಡ್ತೀನಿ. ಜನ್ರೇಟ್ ಕೊಡ್ತಾ ಇದೆ. ಆಯಿತು, ಇಲ್ಲಿಗೆ ಬಂತದು. ಆ ಆಡಿಯೋವನ್ನು ಇಲ್ಲಿಗೆ ಹಾಕ್ತೀನಿ. ಅದನ್ನು ಸ್ವಲ್ಪ ಡ್ರ್ಯಾಗ್ ಮಾಡಿ, ಇದು ಸಣ್ಣದೆ ಅಲ್ವಾ. ಈಗ ನಾನು ಇದನ್ನು ಪ್ಲೇ ಮಾಡ್ತೀನಿ. ಓಕೆ, ಒಂದು ನಿಮಿಷ ಆಯ್ತು ಅಷ್ಟೊಟ್ಟಿಗೆ. ಸಂಕಷ್ಟಿ ಹಬ್ಬದ ಶುಭಾಶಯಗಳು. ನನಗೆ ಏನೂ ಖುಷಿಯಾಗಲಿಲ್ಲ ಆ್ಯಕ್ಚುಲಿ. ಆದರೂ ಕನ್ವರ್ಟ್ ಮಾಡ್ತದೆ. ಅಂದರೆ ಅದು ನೀವು ಏನು ಬರಿತೀರಾ ಅದನ್ನು ಮೈ ಓನ್ ವಾಯ್ಸ್ ಆಲ್ಸೋ ಐ ಕ್ಯಾನ್ ಡೂ. ಅದರಲ್ಲಿ ಕೂಡ ಯಾರು ಅದು ಮಾಡಿದ್ದಾರೆ ನೋಡಿ, ರೆಕಾರ್ಡ್, ವಾಯ್ಸ್ ಓವರ್ ರೆಕಾರ್ಡ್ ನೋಡುವ. ವಾಯ್ಸ್ ಓವರ್ ರೆಕಾರ್ಡ್. ಓಕೆ, ಇದನ್ನು ಡಿಲೀಟ್ ಮಾಡ್ತೀನಿ. AI ಬೇಡ. ಆ್ಯಡ್ ಆಡಿಯೋ, ರೆಕಾರ್ಡ್ ವಾಯ್ಸ್ ಓವರ್, ಇಲ್ಲಿಗೆ ರೆಕಾರ್ಡ್ ಮಾಡಬೇಕು. ಇದು ಪರ್ಫೆಕ್ಟ್ ವೇ ಆಫ್ ಕ್ರಿಯೇಟಿಂಗ್ ಎ ವಿಡಿಯೋ. ಯಾಕೆಂದರೆ ನಾವು ಬೇರೆಯವರ ವಾಯ್ಸನ್ನು ರೆಕಾರ್ಡ್ ಮಾಡಿ ಆಮೇಲೆ ವಿಡಿಯೋ ಹಾಕೋದು ನಾವು ಮಾಡ್ತಾ ಇದ್ದೇವೆ ಕೆಲಸ. ಅದು ಸ್ವಲ್ಪ ಕಷ್ಟದ ಕೆಲಸ. ಅಂದರೆ ಅವರವರೇ ಮಾಡೋದಾದರೆ. ಅಂದರೆ ಎಲ್ಲರಿಗೂ ಸಂಕಷ್ಟಿ ಹಬ್ಬದ ಶುಭಾಶಯಗಳು. ಸರಿ, ಫಿನಿಶ್ ಆಯಿತು. ರೆಕಾರ್ಡ್ ಮಾಡಿದೆ. ಈಗ ರೆಕಾರ್ಡ್ ಮಾಡಿದ ಮೇಲೆ ಈಗ ಈ ವಿಡಿಯೋವನ್ನು ನಾನು ಪ್ಲೇ ಮಾಡಿದರೆ ಇಲ್ಲಿ ಎಲ್ಲರಿಗೂ ಸಂಕಷ್ಟಿ ಹಬ್ಬದ ಶುಭಾಶಯಗಳು ಕೇಳಿಸಿತು ಅಂತ ಎಣಿಸ್ತೀನಿ. ಕೇಳಿಸಿತಾ? ಎಸ್. ಓಕೆ, ಸೊ ಈ ರೀತಿ ಸಿಂಪಲ್ ಆಗಿ ನೀವು ಇಮೇಜ್ ಕ್ರಿಯೇಟ್ ಮಾಡೋದು, ನಿಮ್ಮದೇ ಆಡಿಯೋ ಕ್ರಿಯೇಟ್ ಮಾಡೋದು. ಸೊ ಇದು ಮಾಡಿ ನಂತರ ಶೇರ್ ಮಾಡೋದು. ಶೇರ್ ಮಾಡಿ ಇಲ್ಲಿ ಡೌನ್ಲೋಡ್ ಅಂತ ಬರುತ್ತೆ. ಡೌನ್ಲೋಡ್ ಅಂತ ಮಾಡೋದು. ಡೌನ್ಲೋಡ್ ಅಂತ ಕೊಡುವಾಗ ಎಗೈನ್ ರಿಮೆಂಬರ್, ವಿಡಿಯೋ ಟೇಕ್ಸ್ ಮೋರ್ ಸ್ಪೇಸ್. ನಾವು ಎಷ್ಟು ವಿಡಿಯೋ ಕ್ರಿಯೇಟ್ ಮಾಡ್ತೀವಿ ಅಷ್ಟು ನಿಮ್ಮ ಇದರಲ್ಲಿ ಜಾಸ್ತಿ ಆಗ್ತದೆ. ಈಗ ನಾನು ನನ್ನದೇ ಇದರಲ್ಲಿ ಟೆಕ್ ವಿದ್ಯಾದಲ್ಲಿ ಗ್ರೂಪಲ್ಲಿ ಒಂದು ವಿಡಿಯೋವನ್ನು, ಯಾವುದು ಈಗ ಜಸ್ಟ್ ಕ್ರಿಯೇಟ್ ಆಗಿದೆ, ಆ ವಿಡಿಯೋವನ್ನು ನಾನು
ಓಪನ್ ಮಾಡ್ತೀನಿ, ಆಗ್ತದ ನೋಡಿ, ನಿಮಗೆ ಗೊತ್ತಾಗ್ತದ ನೋಡಿ. ಓಕೆ. ಸೊ ಆ ವಿಡಿಯೋ ಈಗ ಗ್ರೂಪಲ್ಲಿ ಯಾರ್ಯಾರು ಇದ್ದೀರಾ, ನನ್ನ ಗ್ರೂಪಲ್ಲಿ ಟೆಕ್ ವಿದ್ಯಾ ವಾಟ್ಸಪ್ ಗ್ರೂಪಲ್ಲಿ ಇದ್ದವರಿಗೆ ಆ ವಿಡಿಯೋ ಬಂದಿರಬಹುದು. ಆಡಿಯೋ ಬರಲಿಲ್ವಾ? ಗೊತ್ತಿಲ್ಲ. ಓಕೆ, ಗೊತ್ತಿಲ್ಲ, ಏನೋ ಬಂದಿದೆ ವಿಡಿಯೋ ಅದರಲ್ಲಿ. ಸೊ ಆ ವಿಡಿಯೋ ಕ್ರಿಯೇಟ್ ಆಯಿತು. ಸೊ ಈ ವಿಡಿಯೋ ನಾನು AI ಯೂಸ್ ಮಾಡಿ ಮಾಡಿದೆ. ಸೊ ಇಲ್ಲಿ ನನಗೆ ಬಂತಾ? ಬಂತು. ಓಕೆ. ಸೊ ಈ ವಿಡಿಯೋ ಏನು ಕ್ರಿಯೇಟ್ ಮಾಡಿದ್ದೇನೆ, ಇದರಲ್ಲಿ ಇದನ್ನು ಸೇಮ್ ಮೊಬೈಲಲ್ಲೂ ಮಾಡಬಹುದು. ಸ್ವಲ್ಪ ಸ್ಕ್ರೀನ್ ಆಚೀಚೆ ಇರುತ್ತೆ, ಯಾಕೆಂದರೆ ಇದು ದೊಡ್ಡ ಸ್ಕ್ರೀನ್, ನಿಮಗೆ ಕಾಣಬೇಕು ಅಂತ ನಾನು ಸ್ಟೆಪ್ಸ್ ಹೀಗೆ ಹೇಳಿದೆ. ನೀವು ಸ್ವಲ್ಪ ಹುಡುಕ್ಬೇಕಾಗ್ಬೋದು. ಯಾರು ಆಲ್ರೆಡಿ ಮಾಡಿದ್ದೀರಾ, ಯು ಕ್ಯಾನ್ ಟ್ರೈ. AI ಕೂಡ ಅದರಲ್ಲೇ ಸಿಗುತ್ತೆ. ಮತ್ತು ಇದರಲ್ಲಿ ಈಗ ನಾವು ಚೇಂಜಸ್ ಎಲ್ಲ ಮಾಡ್ಬೋದು. ಅಂದರೆ ಈಗ ಈ ಆಡಿಯೋ ವಾಯ್ಸ್ ರೆಕಾರ್ಡ್ ಇದೆ, ನಿಮಗೆ ಬೇರೆ ಆಡಿಯೋ ಬೇಕಾದರೆ ಬೇರೆ ಆಡಿಯೋವನ್ನು ಹಾಕ್ಬೋದು. ನಿಮಗೆ ಅದರಲ್ಲೇ ಅರ್ಧ ಬೇಕಿದ್ರೆ ಅರ್ಧ ಕೂಡ ಮಾಡ್ಬೋದು. ಅಂದರೆ ಇದನ್ನು ಆಡಿಯೋವನ್ನು ಕೆಳಗಡೆ ಝೂಮ್ ಮಾಡ್ಲಿಕ್ಕೆ ಆಗ್ತದ ಗೊತ್ತಿಲ್ಲ ನನಗೆ. ಎಲ್ಲರಿಗೂ ಸಂಕಷ್ಟಿ ಹಬ್. ಓಕೆ. ಸೊ ಇದರಲ್ಲಿ ವಾಯ್ಸನ್ನು ನಾನು ಕಟ್ ಮಾಡ್ಬೋದು, ಸ್ಪ್ಲಿಟ್ ಮಾಡ್ಬೋದು, ಎನ್ಹ್ಯಾನ್ಸ್ ಮಾಡ್ಬೋದು. ವಾಯ್ಸ್ ಎನ್ಹ್ಯಾನ್ಸ್ ಮಾಡಲಿಕ್ಕೆ ಹಣ ಕೊಡಬೇಕು. ಫೇಡ್ ಮಾಡ್ಬೋದು, ಎಂಡಲ್ಲಿ ಫೇಡ್ ಮಾಡ್ಬೋದು. ಏನಾದರೂ ಕ್ಯಾಪ್ಷನ್ ಹಾಕೋದಾದರೆ ಕ್ಯಾಪ್ಷನ್ ಹಾಕ್ಬೋದು. ಈ ಎಲ್ಲ ಎಡಿಟಿಂಗನ್ನು ಇದರಲ್ಲಿ ಮಾಡ್ಬೋದು. ಸೊ ಟ್ರೈ ಮಾಡಿ. ಸೊ ಕ್ಯಾನ್ವಾದಲ್ಲಿ ವಿಡಿಯೋ ಎಡಿಟಿಂಗ್ ಮತ್ತು ಗೂಗಲ್ ಡ್ರೈವ್ ಇದಿಷ್ಟು ಮಾತ್ರ ಇಂದಿಗೆ. ಐ ಥಿಂಕ್ ಐ ವಿಲ್ ಸ್ಟಾಪ್.